ನರೇಗಾ ವಿಚಾರಕ್ಕೆ ಕರೆದಿರುವ ಜಂಟಿ ಅಧಿವೇಶನ ರಾಜ್ಯಪಾಲರ ಭಾಷಣ ಮೂಲಕ ಅಧಿವೇಶನ ಆರಂಭವಾಗಬೇಕು. ಆದರೆ ನರೇಗಾ ವಿಚಾರಕ್ಕೆ ಭಾಷಣ ಮಾಡಲು ರಾಜ್ಯಪಾಲರು ಹಿಂದೇಟು. ಹೀಗಾಗಿ ಕಾನೂನು ಸಚಿವರ ನಿಯೋಗದಿಂದ ಗವರ್ನರನ್ನ ಭೇಟಿ ಮಾಡುವ ತಂತ್ರವನ್ನು ಅನುಸರಿಸಲಾಗ್ತಾ ಇದೆ. ನೋಡಿ, ಗಮನಿಸೋದಾದ್ರೆ ನರೇಗಾ ವಿಚಾರವನ್ನೇ ಮುಂದಿಟ್ಕೊಂಡು ಜಂಟಿ ಅಧಿವೇಶನವನ್ನ ಕರೆದಿರೋದು. ಯಾಕಂತ ಹೇಳಿದ್ರೆ ಈಗ ತಾನೇ ಚಳಿಗಾಲದ ಅಧಿವೇಶನವಾಯಿತು. ಅದಾದ ನಂತರ ಆದಷ್ಟು ಬೇಗವೇ ಈ ಒಂದು ಅಧಿವೇಶನವನ್ನ ಕರೆಯಲಾಯಿತು. ಒಂದು ಕಡೆ ಭಾಷಣವನ್ನ ಓದದೆ ವಿಧಾನಸಭೆಯಿಂದ ಒಂದು ಕಡೆ ತಮಿಳುನಾಡು ರಾಜ್ಯಪಾಲ ಹೊರಗಡೆ ಹೋಗಿದ್ದಾರೆ. ಅದೇ ಕೆಲಸ ಈಗ ಕರ್ನಾಟಕದಲ್ಲೂ ರಿಪೀಟ್ ಆಗಬಾರ್ದಲ್ಲ. ಹೀಗಾಗಿ ಈ ಒಂದು ನರೇಗಾ ವಿಚಾರಕ್ಕೆ ಜಂಟಿ ಅಧಿವೇಶನವನ್ನ ಕರೆಯಲಾಗಿದೆ. ಹೀಗಾಗಿ ರಾಜ್ಯಪಾಲರ ಭಾಷಣ ಮೂಲಕವೇ ಅಧಿವೇಶನ ಆರಂಭವಾಗಬೇಕು. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಈ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ ಅಂತ ಅಲ್ಲಿ ನಡೆದಂತೆ ಇಲ್ಲೂ ಹೊರ ನಡೆದ್ರೆ ಈ ಒಂದು ಅಧಿವೇಶನ ಕರೆದಿರೋ ಮೂಲ ಉದ್ದೇಶವೇ ಅದು. ಹಾಗಾಗಿ ಇದನ್ನ ಚಿಂತನೆಯನ್ನ ನಡೆಸಿ ಏನಾಗಬಹುದು ಎನ್ನುವಂತಹ ಒಂದು ಅಂದಾಜಿನ ಲೆಕ್ಕಾಚಾರದ ಆಧಾರದ ಮೇಲೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಕಾನೂನು ಸಚಿವರ ನಿಯೋಗ ಸಜ್ಜಾಗಿರುವಂಥದ್ದು. ನರೇಗಾ ವಿಚಾರಕ್ಕೆ ಭಾಷಣ ಮಾಡಲು ಹಿಂದೇಟು ಹಾಕುವಂತಹ ಸಾಧ್ಯತೆ ಬಹಳಷ್ಟಿದೆ. ನರೇಗಾ ವಿಚಾರಕ್ಕೆ ಒಂದು ಕಡೆ ಜಂಟಿ ಅಧಿವೇಶನಕ್ಕೆ ಈಗಾಗಲೇ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದೆ. ಮತ್ತೊಂದು ಕಡೆ ನರೇಗಾ ವಿಚಾರವನ್ನೇ ಮುಂದೆ ಇಟ್ಕೊಂಡು ಬೃಹತ್ ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ಸಜ್ಜಾಗಿರುವಂಥದ್ದನ್ನು ನಾವು ದಿನನಿತ್ಯ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆಕ್ರೋಶವನ್ನ ಹೊರ ಹಾಕ್ತಾನೆ ಬರ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ಹೇಗೆ ಇವರು ನಿರಾಕರಿಸ್ತಾರೆ, ಹೇಗೆ ಇವರು ಅದನ್ನ ಬಹಳಷ್ಟು ಬಿಟ್ಟು ಬಿಡ್ತಾರೆ, ಅಥವಾ ಜನಸಾಮಾನ್ಯರಿಗೆ ಅದು ಎಷ್ಟು ಹೊರೆಯಾಗುತ್ತೆ, ಎಲ್ಲಾ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಬೃಹತ್ ಮಟ್ಟದ ಹೋರಾಟ, ಜೊತೆಗೆ ಮನೆ ಮನೆಗೆ ಹಳ್ಳಿಗಳಿಗೆ ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಇವರ ಒಂದು ವಿಚಾರವನ್ನ ತಲುಪಿಸುವಂತಹ ಕೆಲಸಕ್ಕೆ ಹೋರಾಟದ ಮೊದಲೇ ಹೆಜ್ಜೆಯೇ ಅಧಿವೇಶನ ಆಗಿತ್ತು. ಇಂಥದ್ದೊಂದು ಸಂದರ್ಭದಲ್ಲಿ ಈ ಒಂದು ನರೇಗಾ ವಿಚಾರ ಆರಂಭವಾಗುವಂತಹ ಹೊತ್ತಲ್ಲೇ ರಾಜ್ಯಪಾಲರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣವನ್ನ ಆರಂಭಿಸಲಿಲ್ಲ ಅಂದ್ರೆ, ಅಥವಾ ಈ ಒಂದು ಅಧಿವೇಶನದಲ್ಲಿ ಭಾಷಣ ಮೂಲಕ ಏನು ಅಧಿವೇಶನ ಆರಂಭವಾಗಬೇಕು ಆ ಒಂದು ಭಾಷಣವನ್ನೇ ರಾಜ್ಯಪಾಲರು ಅರ್ಧಕ್ಕೆ ಮೊಟಕುಗೊಳಿಸಿ ಹೊರಟೋಗ್ಬಿಟ್ರೆ ಅಥವಾ ಶುರುನೇ ಮಾಡದೆ ಹೋದ್ರೆ ಇದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಮುಂದಾಲೋಚನೆಯನ್ನ ಮಾಡಿಕೊಂಡು ಸದ್ಯಕ್ಕೆ ರಾಜ್ಯಪಾಲರನ್ನ ಇವತ್ತೇ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಸುತ್ತಿನ ಚರ್ಚೆಯನ್ನ ನಡೆಸೋದಕ್ಕೆ ಒಂದು ಕಡೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದರಲ್ಲೂ ಕೂಡ ಗಮನಿಸಬಹುದು, ತಮಿಳುನಾಡಿನಲ್ಲೂ ಅದೇ ರೀತಿ ರಾಜ್ಯಪಾಲರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಎದ್ದು ಹೊರ ನಡೆದೇ ಬಿಟ್ರು. ಅದು ಎಷ್ಟರ ಮಟ್ಟಿಗೆ ಸುದ್ದಿ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ಇನ್ಸಿಡೆಂಟ್ ಈಗ ಕರ್ನಾಟಕದಲ್ಲಿ ಏನು ನಾಳೆ ಆರಂಭವಾಗಬೇಕು ಅಧಿವೇಶನ, ಅದು ರಿಪೀಟ್ ಆದ್ರೆ ಎಷ್ಟರ ಮಟ್ಟಿಗೆ ಇರುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ರೂಪಿಸಿಕೊಂಡಂತಹ ಸರ್ಕಾರ ಇವತ್ತು ಕಾನೂನು ಒಂದು ನಿಯೋಗದಿಂದ, ಕಾನೂನು ಸಚಿವರ ನಿಯೋಗದಿಂದ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ನಡೆಸುವಂತಹ ಚಿಂತನೆಯನ್ನ ನಡೆಸ್ತಾ ಇದೆ. ಕೇರಳ, ತಮಿಳುನಾಡು ಬಳಿಕ ಕರ್ನಾಟಕದಲ್ಲಿಯೂ ಸಂಘರ್ಷ ಮುಂದುವರಿಯುತ್ತಾ, ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ಉಂಟಾಗುತ್ತಾ ಎನ್ನುವಂಥ ಪ್ರಶ್ನೆ ಬಂದೊದಗಿದೆ. ನಾಳೆ ಸರ್ಕಾರ ಕೊಟ್ಟ ಭಾಷಣವನ್ನ ಹಾಗಾದ್ರೆ ರಾಜ್ಯಪಾಲರು ಓದ್ತಾರಾ? ಮನ್ರೇಗಾ ತಿದ್ದುಪಡಿಗೆ ಕೈ ನಾಯಕರ ವಿರೋಧವಿದೆ, ಅದನ್ನೆಲ್ಲ ನಾವು ಕೂಡ ಗಮನಿಸಿದ್ದೀವಿ. ಹಾಗಾದ್ರೆ ಈ ಒಂದು ಅಧಿವೇಶನದ ಮೊದಲ ವಿಚಾರವೇ ಇದಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಇದನ್ನೇ ಭಾಷಣ ಓದ್ತಾರಾ ರಾಜ್ಯಪಾಲರು ಎನ್ನುವಂಥ ಪ್ರಶ್ನೆ ಒಂದಿದೆ. ಒಂದು ವೇಳೆ ಓದಲಿಲ್ಲ ಅಥವಾ ಹಿಂದೇಟು ಹಾಕಿದ್ರು ಅಂದ್ರೆ, ಈಗ ತಮಿಳುನಾಡು ಕೇರಳದಲ್ಲಿ ಏನು ರಿಪೀಟ್ ಆಯಿತು ಅದು ಕರ್ನಾಟಕದಲ್ಲೂ ರಿಪೀಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮನ್ರೇಗಾ ತಿದ್ದುಪಡಿಗೆ ಕೈ ನಾಯಕರ ವಿರೋಧ ಒಂದು ಕಡೆ ದೇಶಾದ್ಯಂತ ಇದೇ ವಿಚಾರವನ್ನ ಇಟ್ಕೊಂಡು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಎಷ್ಟರ ಮಟ್ಟಿಗೆ ಬೃಹತ್ ಹೋರಾಟ ಮಾಡಬೇಕು ಎನ್ನುವಂತಹ ರೂಪುರೇಷೆಗಳನ್ನ ಹಾಕೊಳ್ತಾ ಇದೆ. ಎಲ್ಲರಿಗೂ ಹೇಗೆ ತಲುಪಿಸಬೇಕು, ಹೇಗೆ ತಲುಪಿಸಿದ್ರೆ ಅವರ ಒಂದು ಉದ್ದೇಶ ಜನಸಾಮಾನ್ಯರಿಗೆ ತಲುಪುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿಕೊಂಡು ಚಿಂತನೆಯನ್ನು ನಡೆಸ್ತಾ ಇದೆ. ಹಾಗಾಗಿ ದೇಶಾದ್ಯಂತ ಹೋರಾಟಕ್ಕೆ ಒಂದು ಕಡೆ ಕಾಂಗ್ರೆಸ್ ಕರೆ ನೀಡಿದೆ. ಈ ವಿಚಾರ ರಾಜ್ಯಪಾಲರ ಭಾಷಣದಲ್ಲೂ ಹಾಗಾದ್ರೆ ಉಲ್ಲೇಖವಾಗುತ್ತಾ ಎನ್ನುವಂಥ ಪ್ರಶ್ನೆ. ಆ ಅಂಶವಿದ್ರೆ ಓದೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರಂತೆ ರಾಜ್ಯಪಾಲರು. ನೋಡಿ, ಇದೇ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ವಿಚಾರ. ಹಾಗಾದ್ರೆ ಏನ್ ಮಾಡುತ್ತೆ ಸರ್ಕಾರ? ಒಂದು ವೇಳೆ ಅವರನ್ನೇ ಮನವೊಲಿಸುವಂತಹ ಕೆಲಸಕ್ಕೆ ಇವತ್ತು ಕೈ ಹಾಕ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುಶಃ ಸಣ್ಣ ಹಿಂಟ್ ಗೊತ್ತಾಗಿರ್ಬೇಕು. ಈ ಒಂದು ಹಿಂಟನ್ನ ಇಟ್ಕೊಂಡು ಅವರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಏನಾದ್ರೂ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಇನ್ನು ಕೇರಳ, ತಮಿಳುನಾಡು ಮಾದರಿ ಇಲ್ಲೂ ಆಗ್ಬಿಡುವಂತಹ ಚಾನ್ಸಸ್ ಬಹುತೇಕ ಕಾಣಿಸ್ತಾ ಇದೆ. ಹಾಗಾದ್ರೆ ನಾಳೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ.